ನಮಸ್ಕಾರ ಸ್ನೇಹಿತರೆ, ಫೈನಲಿ ನಾನು ಲಕ್ಕುಂಡಿಗೆ ಬಂದು ಇಳಿದಿದ್ದೀನಿ. ಟ್ರೈನ್ ಇನ್ನೂ ಬರಬೇಕು, ಅನೌನ್ಸ್ಮೆಂಟ್ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬರುತ್ತೆ. ಡಿಲೇ ಆಯಿತು, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ಮೇಲೆ ಹೋಗಬೇಕು. ಆ್ಯಕ್ಚುಲಿ ಹಾಸನ್ಗೆ ಟೈಮ್ 10:30 ಇದೆ ಟಿಕೆಟಲ್ಲಿ. ಡಿಲೇ ಆಗಿದೆ, ಇವಾಗ ಆಲ್ಮೋಸ್ಟ್ 10:15 ಮೇಲೆ ಆಯಿತು, ಇನ್ನೂ ಬಂದಿಲ್ಲ. ಅನೌನ್ಸ್ಮೆಂಟ್ ಆಗಿದೆ, ಇನ್ನೇನು ಬರ್ಬೋದು. ಬಂದಮೇಲೆ ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. Mangalore Junction, Vijayapura Express via Arsikere Junction, Hubli Junction, प्लेटफॉर्म क्रमांक 1 पर आ रही है. ಸೊ ಬಂತು, ಹತ್ತಿದ್ದೀನಿ, ಹೊರಡಬೇಕು. ಸೊ ಮೇಷ್ಟ್ರು ಇವಾಗ ಮನೆಗೆ ಹೋಗ್ತಾರೆ ನನ್ನ ಬಿಟ್ಟು. ಗುಡ್ ಮಾರ್ನಿಂಗ್ ಗೈಸ್. ಹುಬ್ಳಿಗೆ ಸುಮಾರು 6 ಗಂಟೆಗೆ ತಲುಪಿದೆ. ಸೊ ಹುಬ್ಳಿಲಿ ಎದ್ಬಿಟ್ಟು ನಾನು ರೆಡಿಯಾಗಿ ಕೂತಿದ್ದೀನಿ. ಗದಗ್ ಹೋಗೋಕ್ಕಿನ್ನ 1 ಅವರ್ ಮೇಲೆ ಆಗುತ್ತೆ ಅನಿಸುತ್ತೆ. ಅಲ್ಲಿಂದ ಇಳಿದು ಮುಂದೆ ಯಾವ ಪ್ಲೇಸಿಗೆ ಹೋಗ್ತೀನಿ ಏನು ಅಂದ್ಬಿಟ್ಟು ಅಲ್ಲಿ ನಿಮಗೆ ಹೇಳ್ತೀನಿ, ಬನ್ನಿ ನೋಡೋಣ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಫುಲ್ಲು ಒಂದು 5 ನಿಮಿಷನೂ ನಿದ್ದೆ ಬಂದಿಲ್ಲ ನನಗೆ. ಹತ್ತೋರು ಇಳಿಯೋರು ಸ್ವಲ್ಪ ಗಲಾಟೆ ಎಲ್ಲ ಇದ್ದಿದ್ದರಿಂದ ನಿದ್ದೆನೇ ಬರಲಿಲ್ಲ. ಸೊ ಇವಾಗ ಅಲ್ಲೆಲ್ಲ ಪ್ಲೇಸ್ ನೋಡೋಕ್ಕೆ ಎನರ್ಜಿ ಹೆಂಗಿರುತ್ತೋ ಗೊತ್ತಿಲ್ಲ. ನಿದ್ದೆ ಇಲ್ಲ ಅಂತ ಅಂದರೆ ಸುಸ್ತಾಗುತ್ತೆ. ಐ ಹೋಪ್ ಅಷ್ಟು ದೂರದಿಂದ ಬಂದಿದ್ದೀನಿ. ಸ್ವಲ್ಪ ಅಲ್ಲಿ ತುಂಬ ಟೆಂಪಲ್ಸ್ ಇದೆ, ನೋಡೋವರೆಗೂ ನನಗೆ ಎನರ್ಜಿ ಡೌನ್ ಆಗಲಿಲ್ಲ ಅಂತ ಅಂದರೆ ಸಾಕು. ಈ ರೀತಿ ಕಷ್ಟಗಳೆಲ್ಲ ಇರುತ್ತೆ ಒಂದು ವಿಡಿಯೋ ಮಾಡೋದಕ್ಕೆ. ಏನು ಹೇಳ್ಕೊಂಡು ಸುಲಭ ಅಲ್ಲ ವಿಡಿಯೋ ಮಾಡೋದು. ಟ್ರಾವೆಲ್ ಕಂಟೆಂಟನ್ನು ಮಾಡೋಕ್ಕೆ ಡೆಡಿಕೇಶನ್ ತುಂಬ ಮುಖ್ಯ. ಸ್ನೇಹಿತರೆ, ನಮ್ಮ ಹಾಸನದಿಂದ ಈ ಟ್ರೈನ್ ರಾತ್ರಿ 10:30 ಮಂಗಳೂರಿಂದ ಬರುತ್ತೆ. ಮಂಗಳೂರಿಂದ ವಿಜಯಪುರ ಹೋಗುತ್ತೆ ಈ ಟ್ರೈನು. ಸೊ ಈ ಒಂದು ಟ್ರೈನ್ಗೆ ನಾನು ಬಂದದ್ದು. ಟ್ರೈನ್ ಅಲ್ಲೂ ಕೂಡ ಡಿಲೇ ಆಯಿತು, ಅರ್ಧ ಗಂಟೆ ಡಿಲೇ ಆಯಿತು, 11 ಗಂಟೆ ಆಯಿತು. ಸೊ ಹಾಗಾಗಿ ಟೋಟಲಾಗಿ 1 ಅವರ್ ಮೇಲೆ ಡಿಲೇ ಆಗಿದೆ. ಎಲ್ಲ ಸ್ಟೇಷನ್ಗಳನ್ನು ಇದು ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಡೆಸ್ಟಿನೇಷನ್ ತಲುಪ್ತಿದ್ವಿ. ಡಿಲೇ ಆಗಿರೋದ್ರಿಂದ ಲೇಟ್ ಆಗಿದೆ ಅಷ್ಟೇ. ಹೋಗ್ತಾ ಲಗೇಜ್ ತುಂಬ ಭಾರ ಇದೆ ಗದಗ, ತುಂಬ ಚೆನ್ನಾಗಿದೆ. ಟಿಫಿನ್ ಮಾಡೋಣ ಅಂತ ಟಿಫಿನ್ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು. ಟಿಫಿನ್ ಆಯಿತು, ತುಂಬ ಚೆನ್ನಾಗಿತ್ತು. ಇಡ್ಲಿ ತೊಗೊಂಡ್ವಿ, ಫ್ರೆಂಡೇ ಸಜೆಸ್ಟ್ ಮಾಡಿದ್ದು. ಚೆನ್ನಾಗಿತ್ತು. ಯಾವ ಹೋಟ್ಲು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಹೋಟೆಲ್ ಪಲ್ಲವಿ ಅಂದ್ಬಿಟ್ಟು ಚೆನ್ನಾಗಿತ್ತು. ಇದೇ ಬಸ್ ಸ್ಟ್ಯಾಂಡು ಬಾಜುನಲ್ಲೇ ಇದೆ. ಹೋಗ್ಬೇಕು ಬಸ್ಗೆ. ನಮಸ್ಕಾರ ಸ್ನೇಹಿತರೆ, ಫೈನಲಿ ನಾನು ಲಕ್ಕುಂಡಿಗೆ ಬಂದು ಇಳಿದಿದ್ದೀನಿ. ಬಸ್ ಜಸ್ಟ್ ತಾನೇ ರೀಚ್ ಆಯಿತು. ಲಕ್ಕುಂಡಿಯಲ್ಲಿ ಬಸ್ ಸ್ಟಾಪ್ ಕೂಡ ಇದೆ, ಅದನ್ನು ಸಹ ನಿಮಗೆ ತೋರಿಸ್ಬಿಟ್ಟು ಮುಂದೆ ಹೋಗ್ತೀನಿ. ಇದೇ ನೋಡಿ ಲಕ್ಕುಂಡಿ ಬಸ್ ಸ್ಟಾಪು. ಗದಗಿಂದ 11 ಕಿಲೋಮೀಟರ್ ಆಗುತ್ತೆ. ಸಾಕಷ್ಟು ಬಸ್ ವ್ಯವಸ್ಥೆ ಇರುತ್ತೆ. ರಾಯಚೂರು, ಕೊಪ್ಪಳ ಹೋಗೋ ಬಸ್ ಎಲ್ಲ ಈ ಕಡೆನೇ ಹೋಗುತ್ತೆ. ಇದ್ರೆ ಹಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಟ್ರ್ಯಾಕ್ಟರ್ ಐತಿ, ಹೆಂಗೈತಿ ಗೊತ್ತಾ, ಜಿಗಿ ಜಿಗಿ. ಫಸ್ಟ್ ನಾವು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿಗೆ ಬರ್ತಾ ಇದ್ದೀನಿ. ಲಕ್ಕುಂಡಿಯಲ್ಲಿ ಮೊದಲನೇದಾಗಿ ನಾನು ನೋಡ್ತಾ ಇರುವಂತಹ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ. ಈ ಕಡೆ ಶಿವಲಿಂಗ ಇದೆ, ಆ ಕಡೆ ವೀರಭದ್ರ ಸ್ವಾಮಿಯ ಮೂರ್ತಿ ಇದೆ. ಸೊ ಮುಂಭಾಗದಲ್ಲಿ ಈ ರೀತಿ ಮಂಟಪ ಉಂಟು. ಶಿವಲಿಂಗ ಇದೆ. ಜಾಲ ಅಂದ್ರೆ ಕೆತ್ತನೆ ಸಕ್ಕತ್ತಾಗಿದೆ.
ದೇವರ ಮೂರ್ತಿ ಅದ್ಭುತವಾಗಿದೆ. ಟೆಂಪಲ್ ಓಪನ್ ಇತ್ತು, ದರ್ಶನನೂ ಕೂಡ ಚೆನ್ನಾಗಿ ಆಯಿತು. ನೋಡಿ ಈ ರೀತಿ ಇದೆ. ಮೊದಲನೇ ಟೆಂಪಲ್ ನೋಡಿ ಆಯಿತು ಸ್ನೇಹಿತರೆ. ತುಂಬ ಟೆಂಪಲ್ಸ್ ಇದೆ ಈ ಊರಲ್ಲಿ. ಸೊ ಸ್ವಲ್ಪ ನಾನು ಬೇಗ ನೋಡಿಕೊಂಡು ಹೋಗಬೇಕು. ಸೊ ನಿಧಿ ಸಿಕ್ಕಿರೋದು ಸಂಶೋಧನೆ ನಡೆದಿರೋ ಪ್ಲೇಸು ಅಂದ್ಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ, ಸಂರಕ್ಷಿತ ಪ್ರದೇಶ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕಲ್ಯಾಣಿ ಇದೆ, ಆ ಕಡೆನೂ ಒಂದು ಗುಡಿ ಇದೆ. ಅದೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ವಾಪಸ್ ಹೋಗೋಣ ಸ್ನೇಹಿತರೆ. ಇಲ್ಲೂ ಒಂದು ಗುಡಿ ಇದೆ, ಈ ಕಡೆ ಆ ಕಡೆ ಕಲ್ಯಾಣಿ ಉಂಟು. ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ಬಂದದ್ದು. ಈ ಕೋಟೆಯಂತಹ ಕಲ್ಲುಗಳಿದೆ ನೋಡಿ, ಗೋಪುರ ಕಾಣ್ತಾ ಇದೆ. ಚಂದ್ರಮೌಳೇಶ್ವರ ಅಂತ. ಪಾಸಿಟಿವ್ ವೈಬ್ ಇದೆ. ಈ ಕಡೆ ಇದೆ ಅನಿಸುತ್ತೆ ಗುಡಿ. ಎಸ್, ಶಿವಲಿಂಗ ಇದೆ, ದ್ವಾರಬಂಧ ನೋಡ್ಬೋದು, ಚೆನ್ನಾಗಿದೆ. ಕೆಲವೊಂದಿಷ್ಟು ಪೇಂಟಿಂಗ್ಸ್ ಇದೆ ನೋಡಿ, ಆಗಿನ ಕಾಲದ ಪೇಂಟಿಂಗ್ಸ್ ಅನಿಸುತ್ತೆ. ಇದು ಅಕ್ಕಮಹಾದೇವಿದಿರಬೇಕು. ಕಡೆ ಚಂದ್ರಮೌಳೇಶ್ವರ, ಬಸವಣ್ಣನವ್ರದ್ದು. ಸ್ನೇಹಿತರೆ, ಲಕ್ಕುಂಡಿಯಲ್ಲಿ 10ಕ್ಕಿಂತಲೂ ಹೆಚ್ಚು ಇದೆ ಅನ್ಸುತ್ತೆ ದೇವಸ್ಥಾನ. ನನಗೆ ಯಾವ್ದು ಸಿಗುತ್ತೆ ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಶೂಟಿಂಗಿಗೆ ಎಲ್ಲ ಕಡೆ ಪರ್ಮಿಷನ್ ಸಿಕ್ಕರೆ ಸಾಕು ಅಂದ್ಬಿಟ್ಟು ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ನೋಡಿ, ನವರಂಗದ ತೊಲೆಯ ಮೇಲೆ ಸಾಕಷ್ಟು ಶಾಸನಗಳು ಕಾಣ್ಬೋದು ಇಲ್ಲಿ. ಈ ಕಡೆ ಭಾಗನೂ ಇದೆ, 4 ಕಡೆನೂ ಇದೆ ಈ ರೀತಿ ನೋಡಿ. ಸೊ ಅಲ್ಲೂ ಒಂದು ಪುಟ್ಟ ಗುಡಿ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಿಂಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಕಲ್ಯಾಣಿಗಳಿದೆ, ಅದರಲ್ಲಿ ಇದು ಒಂದು ನೋಡಿ. ವೀರಭದ್ರ ಸ್ವಾಮಿ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ನಡೆದಿದೆ. ಸೊ ಹಂಗಾಗಿ ಪೊಲೀಸ್ ಇದೆ, ಪ್ಲಸ್ ಸಂರಕ್ಷಿತ ಪ್ರದೇಶ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಪರ್ಮಿಷನ್ ಕೇಳ್ಕೊಂಡು ಬಂದ್ವಿ ಈ ಕಡೆ. ಸೊ ಅಲ್ಲಿ ಉತ್ಖನನ ನಡೆದಿರೋದು ಈ ಪ್ರಾಚ್ಯ ವಸ್ತು, ಅಂದರೆ ತುಂಬ ಹಳೆ ಕಾಲದ ಏನಾದರೂ ಸಿಗುತ್ತೆ ಅಂದ್ಬಿಟ್ಟು ಅಗ್ದಿ ಇದು ಮಾಡಿದ್ದಾರೆ ಪುರಾತತ್ವ ಇಲಾಖೆಯಿಂದ. ಚಿನ್ನಕ್ಕೋಸ್ಕರ ಆಗದಿರೋದಲ್ವಂತೆ. ಸೊ ಅಲ್ಲಿನ ಅಧಿಕಾರಿಗಳಿಂದ ಸಿಕ್ಕಂತಹ ಮಾಹಿತಿನೇ ಹೇಳ್ತಾ ಇದ್ದೀನಿ. ಇವಾಗ ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೀವಿ. ಎಕ್ಸ್ಪ್ಲೋರಿಂಗ್ ಲಕ್ಕುಂಡಿ ಗಲ್ಲಿ ಎಲ್ಲ ತೋರಿಸ್ತೀನಿ ಬನ್ನಿ ಇವತ್ತು. ನೋಡಿ ಸ್ನೇಹಿತರೆ, ಇಲ್ಲೊಂದು ಪುಟ್ಟ ಗುಡಿ ತರ ಇದೆ, ಬಟ್ ಆ ಕಡೆ ಗೇಟ್ ಹಾಕಿರೋದ್ರಿಂದ ಮೇಕ್ ಹತ್ತಕ್ಕಾಗಲ್ಲ. ಹಿಂಗಿದೆ. ಆ ಮನೆ ಒಳಗ ಫೋಟೋನೇ ಹಿರಿಯರ್ದು ಹೊರಗಚ್ಚಾರ, ಎಷ್ಟು ಚೆನ್ನಾಗಿ ಕಾಣ್ತಾ ಐತಿ ನೋಡಿ. ನೀಲಮ್ಮನ ಕೃಪಾ. ಇದು ಜಾತ್ರೆ ಐತಿ ನಿನ್ನೆ. ಯಾವ ತೇರು ಹಂಗೆ ಹೇಳಿ ಒಂಚೂರು. ಬಿನ್ನಾಳ ಬಸವೇಶ್ವರ ನಿನ್ನೆ ಆಯ್ತಾ? ದೇವಸ್ಥಾನ ಅದಾ? ಇದಾ? ಓಕೆ 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 ಓಕೆ. ಮ್ಯೂಸಿಯಂ ಎಲ್ಲ ಮುಂದಿರೋದಾ? ಓಕೆ ಓಕೆ. ಇದೇ ಗುಡಿದು ಜಾತ್ರೆ ಆಗಿದೆ. ಗುಡಿ ಏನಂತಾರೆ? ಬಿನ್ನಾಳ ಬಸವೇಶ್ವರ. ಒಂದಿನ ಜಾತ್ರೆನಾ? ಹೌದು. ಜಾತ್ರೆಗೆ ಏನು ವಿಶೇಷ? ತೇರಷ್ಟೇನಾ? ಹೌದಾ? ಓಕೆ.